ಕಳೆದ ವರ್ಷ ಮ್ಯಾಕ್ಸ್, ಈ ವರ್ಷ ಮಾರ್ಕ್. ಫೈನಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ಮಾರ್ಕ್ ಸಿನಿಮಾದ ಟ್ರೈಲರ್ ಬಂದಿದೆ. ಟ್ರೈಲರ್ ನೋಡಿದ್ಮೇಲೆ ನನಗೇನು ಅನ್ನಿಸ್ತು, ಮಾರ್ಕ್ ಸಿನಿಮಾದ ಕತೆ ಏನಿರ್ಬೋದು, ಸೊ ಇದನ್ನೆಲ್ಲ ಮಾತಾಡೋಣ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತಾ ರಿವ್ಯೂ ವಿಡಿಯೋ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಟ್ರೈಲರ್ನಲ್ಲಿ ತುಂಬ ವಿಷಯನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆಡಿಯನ್ಸಿಗೆ ಇಷ್ಟು ವಿಷಯ ಅರ್ಥ ಆಗಬೇಕು, ಏನು ರೀಚ್ ಆಗಬೇಕು, ಆ್ಯಂಡ್ ಸಿನಿಮಾ ಯಾವುದ್ರ ಸುತ್ತ ಸುತ್ತುತ್ತೆ, ಅಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದನ್ನ ಮಾತ್ರ ಟ್ರೈಲರ್ನಲ್ಲಿ ಬಿಟ್ಕೊಟ್ಟಿದ್ದಾರೆ. ಟ್ರೈಲರ್ ಕಟ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಾತ್ರ ತುಂಬಾ ಇಂಪ್ರೆಸಿವ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಬೇಡದಲ್ಲೇ ಇರುವಂಥ ಸೀನ್ಸ್ಗಳಿಲ್ಲ, ಅನ್ನೆಸೆಸರಿ ಡೈಲಾಗ್ಗಳಿಲ್ಲ, ಸೂಪರ್ ಆಗಿತ್ತು ಮಾತ್ರ. ನನಗೆ ಟ್ರೈಲರ್ನಲ್ಲಿ ತುಂಬ ಇಷ್ಟ ಆಗಿದ್ದ ವಿಷಯ ಏನು ಅಂತಂದರೆ, ಸುದೀಪ್ ಅವರ ಸ್ಟೈಲ್ ಆಗಿರ್ಬೋದು ಅಥವಾ ಅವರ ಡೈಲಾಗ್ ಆಗಿರ್ಬೋದು, ಎಲ್ಲದೂ ಕೂಡ ಸಖತ್ತಾಗಿತ್ತು. ಆ ಡೈಲಾಗ್ಗಳು ಮಾತ್ರ ಬೆಂಕಿ ಗುರು. ಬಂದೆ ಅಂತ ಅಂದ್ಕೋ, ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲ್ಲ. ಹದ್ದು ಆರ್ಕೊಂಬರೋದು ಲೇಟ್ ಆಗಿರ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗಿರ್ಬೋದು, ಇದು ಮಾರ್ಕ್ ಗೊತ್ತಲ್ಲ. ಸೊ ಈ ಥರ ಡೈಲಾಗ್ಗಳನ್ನ ಬರ್ಕೊಂಡಿದ್ದಾರೆ, ತುಂಬಾ ಇಂಪ್ರೆಸಿವ್ ಅಂತಲೇ ಅನ್ನಿಸ್ತು. ಇನ್ನು ಸಿನಿಮಾದ ಪ್ಲಾಟ್ ಕಡೆಗೆ ಬರೋದಾದರೆ ಏನಿರ್ಬೋದು ಅಂತ ನನಗೆ ಟ್ರೈಲರ್ ನೋಡಿದಾಗ ಅನ್ನಿಸ್ತು ಅಂತಂದರೆ, ಇಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಮೇ ಬಿ ಆರ್ಗನ್ ಟ್ರೇಡ್ ಮಾಡ್ತಿರ್ಬೋದು. ಆ ಮಕ್ಕಳನ್ನ ಹುಡಿಕೊಂಡು ಹೋದರೆ ಡೆಡ್ ಬಾಡಿಯಾಗಿ ಸಿಗ್ತಾ ಇದ್ದಾರೆ. ಹೀಗೆ ಅರ್ಚನಾನ ಒಂದು ಮಗು ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಸೊ ಈ ಅರ್ಚನಾನ ಒಂದು ಮಗುನ ಕಾಪಾಡ್ಕೊಂಡು ಬರ್ತೀನಿ ಅಂತ ಅಜಯ್ ಮಾರ್ಕಂಡಯ್ಯ ಎಂಟ್ರಿ ಆಗ್ತಾನೆ. ಅವನು ಎಂಟ್ರಿ ಆದಮೇಲೆ ಏನೇನಾಗುತ್ತೆ, ಯಾರ್ಯಾರನ್ನ ಫೇಸ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಕೋರ್ ಪಾಯಿಂಟ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ, ಆದಿಕೇಶವ ಅನ್ನೋನೊಬ್ಬ ಇದ್ದಾನೆ. ಇವನಿಗೆ CM ಆಗಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೋಸ್ಕರ ಅವನು ಯಾರು ತಲೆಗಳನ್ನ ಬೇಕಾದ್ರೂ ಉಳಿಸ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಅವನಿಗೋಸ್ಕರನೇ ವರ್ಕ್ ಮಾಡೋವಂಥ ಒಂದು ಗ್ಯಾಂಗ್ ಕೂಡ ಇದೆ, ಆ್ಯಂಡ್ ಪೊಲಿಟಿಕಲ್ ಪವರ್ ಕೂಡ ಇದೆ. ಈ ಆದಿಕೇಶವನ ಎದುರಾಕೊಳ್ಳೋವಂಥ ಅಜಯ್ ಮಾರ್ಕಂಡಯ್ಯ ನೆಕ್ಸ್ಟ್ ಏನೇನು ಫೇಸ್ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಕಾಣೆಯಾಗಿರುವಂಥ ಮಕ್ಳುಗಳನ್ನ ಕಾಪಾಡೋದಕ್ಕೆ ಮಾರ್ಕಿಗೆ ಒಟ್ಟು 18 ಅವರ್ ಸಿಕ್ಕಿರುತ್ತೆ. ಈ 18 ಅವರಲ್ಲಿ ಅವನ ಮಕ್ಕಳನ್ನ ಕಾಪಾಡಲೇಬೇಕು. ಅರ್ಚನಾನ ಒಂದು ಮಗುನು ಕೂಡ ಸೇಫಾಗಿ ಕರ್ಕೊಂಡು ಬರಬೇಕು. ಸೊ ಇದಿಷ್ಟು ನಾನು ಟ್ರೈಲರ್ನಲ್ಲಿ ಅಬ್ಸರ್ವ್ ಮಾಡಿದ್ದು ನನಗೆ ಗೊತ್ತಾಗಿದ್ದಂಥ ವಿಷಯಗಳು. ಆ್ಯಂಡ್ ಮೋರ್ ಓವರ್ ಸುದೀಪ್ ಅವರು ಈ ಸಿನಿಮಾದಲ್ಲೂ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಆ್ಯಂಡ್ ವಿಜಯ್ ಕಾರ್ತಿಕೇಯನ್ ಮತ್ತು ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಅನ್ನೋದು ಒಂದು ನೆವರ್ ಎಂಡಿಂಗ್ ಸ್ಟೋರಿ ಅಂತ ಅನಿಸುತ್ತೆ. ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅಕ್ಷಯ್ ಮ್ಯಾಕ್ಸ್ ಅವನು ಕೂಡ ಸಸ್ಪೆಂಡ್ ಆಗಿದ್ದ. ಈ ಮಾರ್ಕ್ ಸಿನಿಮಾದಲ್ಲೂ ಕೂಡ ಮಾರ್ಕ್ ಸಸ್ಪೆಂಡ್ ಆಗಿದ್ದಾನೆ. ಈ ಸಸ್ಪೆಂಡ್ ಆಗೋದು ಏನಕ್ಕೆ, ಏನು ವಿಷಯ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸಿನಿಮಾದಲ್ಲಿ ಏನಾದರೂ ಗೊತ್ತಾಗ್ಬೋದೇನೋ ಮಾರ್ಕ್ ಏನಕ್ಕೆ ಸಸ್ಪೆಂಡ್ ಆಗಿದ್ದಾನೆ ಅಂತ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡೆಗೆ ಬರೋದಾದರೆ ಸಖತ್ತಾಗಿತ್ತು ಮಾತ್ರ. ಟ್ರೈಲರ್ನಲ್ಲಿ ಈ ಥರ ಇದೆ ಅಂತಂದರೆ ಇನ್ನು ಥಿಯೇಟರ್ಗೆ ಹೋದಾಗ ಅಲ್ಲಿ ಇನ್ನು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಹೆಂಗೆ ಆದ್ರೂ. ಅದು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಲ್ವಾ. ಮ್ಯೂಸಿಕ್ ಅಷ್ಟೇ ಅಲ್ಲ, ಆ್ಯಕ್ಷನ್ ಸೀನ್ಗಳು, ಡೈಲಾಗ್ಗಳು, ಅಂದರೆ ಸುದೀಪ್ ಅವರ ಸ್ವ್ಯಾಗು ಕೂಡ ತುಂಬಾ ಸಖತ್ತಾಗಿ ಬಂದಿರುತ್ತೆ. ಸೊ ಇದಿಷ್ಟು ಟ್ರೈಲರ್ ನೋಡಿದ್ಮೇಲೆ ನನಗೆ ಅನಿಸಿದಂಥ ವಿಷಯ. ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.